ಕದನ ವಿರಾಮ ಭವಿಷ್ಯ ನಿರ್ಧಾರ ಆಗತ್ತೆ. ಮಧ್ಯಾಹ್ನ ಭಾರತ ಮತ್ತು ಪಾಕಿಸ್ತಾನದ ಮಾತುಕತೆ ಇದೆ. ಹಾಟ್ಲೈನ್ ಮೂಲಕ ಸಭೆಯನ್ನ ನಡೆಸಲಿದ್ದಾರೆ ಡಿಜಿಎಂ. ಯುದ್ಧ ಮುಂದುವರಿಯತ್ತಾ, ಸ್ಥಗಿತವಾಗತ್ತಾ? ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಂದು ಮಹತ್ವದ ಸಭೆ. ಈ ಸಭೆಯಲ್ಲಿ ನಿರ್ಧಾರ ಮಾಡ್ತಾರೆ. ಉಭಯ ದೇಶಗಳ ಸೇನಾಧಿಕಾರಿಗಳ ಮೀಟಿಂಗ್. ಭಾರತ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್, ಪಾಕ್ನ ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ಮಾತುಕತೆಯನ್ನ ನಡೆಸ್ತಾರೆ. ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ಕಡಿಮೆ ಮಾಡುವ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡಲಾಗುತ್ತೆ. ಸಭೆ ನಂತರವೇ ಕದನ ವಿರಾಮದ ಗೊಂದಲಕ್ಕೆ ತೆರೆ ಬೀಳಲಿದೆ. ಕದನ ವಿರಾಮ ಆಗಿದೆಯೋ, ಉಲ್ಲಂಘಿಸ್ತಾ ಇದ್ದಾರೋ, ನಮ್ಮ ನಡೆಗೇನು, ನಮ್ಮ ನಿಲುವೇನು, ಈ ಪ್ರಶ್ನೆಗಳು ಸಹಜವಾಗಿ ಇದೆ. ಅದಕ್ಕೆ ಇವತ್ತು ಉತ್ತರ ಸಿಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿರೋದು. ಇವತ್ತು ಮಧ್ಯಾಹ್ನ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಎರಡೂ ದೇಶದ ಸೈನಿಕರು ಮಾತುಕತೆಯನ್ನು ನಡೆಸಿ, ಎರಡೂ ದೇಶದ ಸೇನಾ ಮುಖ್ಯಸ್ಥರು ಮಾತುಕತೆಯನ್ನು ನಡೆಸಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆ ನಿರ್ಧಾರ ಏನಾಗತ್ತೆ, ಏನಾಗಿರುತ್ತೆ ಅನ್ನೋದೊಂದು ಕುತೂಹಲ ಇರುವಂಥದ್ದು. ಈ ಪಾಕಿಸ್ತಾನದವರು ಅಮೇರಿಕದ ಬಳಿ ಹೋಗಿ ಕದನ ವಿರಾಮ ಮಾಡಿಸಿ ಅಂತ ಕೇಳ್ಕೊಂಡ್ರು ಮಧ್ಯದಲ್ಲಿ ನರಿಬುದ್ಧಿ ತೋರಿಸ್ಬಿಟ್ರು. ಅದಕ್ಕೆ ತಕ್ಕ ಉತ್ತರವನ್ನು ಭಾರತ ಕೊಡಲೇಬೇಕಾಗಿತ್ತು. ಹಾಗಾಗಿ ಭಾರತನೂ ಕೊಟ್ಟಿದೆ. ಬಟ್ ಇದು ಈಗ ಕದನ ವಿರಾಮ ಇದೆಯೋ ಅಥವಾ ಇಲ್ವೋ, ಸಿಂಧೂರ ಪಾರ್ಟ್ 2.0 ನಡೀತಾ ಇದೆಯೋ, ಜಾರಿಯಲ್ಲಿದೆಯೋ ಇಲ್ವೋ, ಇದು ಪ್ರಶ್ನೆ ಇದೆ. ಅದಕ್ಕೆಲ್ಲದಕ್ಕೂ ಒಂದು ಅಧಿಕೃತವಾದಂಥ ಉತ್ತರ ಬೇಕು ಅಂತ ಅಂದರೆ ಮಾತುಕತೆಯನ್ನು ನಡೆಸಬೇಕಾಗತ್ತೆ. ಇವತ್ತು ಮಾತುಕತೆ ಇದೆ. ಮಧ್ಯಾಹ್ನ ಹೈ ವೋಲ್ಟೇಜ್ ಮಾತುಕತೆ. ಈ ಮಾತುಕತೆಯ ನಂತರ ಸಹಜವಾಗಿ ಒಂದಷ್ಟು ಷರತ್ತುಗಳಂತೂ ಇದ್ದೇ ಇರುತ್ತೆ. ಒಂದಷ್ಟು ಕನ್ಫ್ಯೂಷನ್ಸ್ಗೆ ತೆರೆ ಇಳಿಬೇಕಾಗತ್ತೆ. ಅದೆಲ್ಲ ಡಿಸ್ಕಸ್ ಆದ ಮೇಲೆ ಅಧಿಕೃತವಾಗಿ ನಮಗೇನು ಮಾಹಿತಿ ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಕದನ ವಿರಾಮ ಅಂತ ಘೋಷಿಸ್ತಾರೋ, ಮಾತುಕತೆ ನಡೆಸಿ, ಅಥವಾ ಮುಂದುವರಿಸ್ತೀವಿ ಅಂತ ಹೇಳ್ತಾರೋ, ಅಥವಾ ಸದ್ಯದ ಮಟ್ಟಿಗೆ ಸ್ಥಗಿತ ಅಂತ ಹೇಳ್ತಾರೋ, ಏನಾಗಬಹುದು ಅಂತ. ಯಾಕಂದರೆ ಗಡಿ ಪ್ರದೇಶದಲ್ಲಿ ಇನ್ನೂ ಅದೇ ರೀತಿಯಾದ ಹೈಲಿ ಸೆಕ್ಯೂರಿಟಿ ಇದೆ. ಬ್ಲ್ಯಾಕ್ಔಟನ್ನು ಮುಂದುವರಿಸಲಾಗ್ತಾ ಹೆಚ್ಚಿನ ಭದ್ರತೆ ಕೈಗೊಳ್ಳಲಾಗಿದೆ. ಯಾವುದೇ ಕ್ಷಣದಲ್ಲಿ ಯಾವುದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆ, ಲಕ್ಷಣಗಳು ಗಡಿ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇರೋದು. ಹಾಗಾಗಿ ಸ್ವಲ್ಪ ಮಟ್ಟಿಗಾದರೂ ಅಲ್ಲಿನ ನಾಗರಿಕರಿಗೆ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿನ ಸಿಚುವೇಶನ್ ಸಡಿಲ ಆಗಬೇಕು ಅಂತ ಅಂದರೆ ಈ ಮಾತುಕತೆ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಜೊತೆಗೆ ಮಾತುಕತೆಯಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇವತ್ತು ಕದನ ವಿರಾಮದ ಭವಿಷ್ಯ ಗೊತ್ತಾಗತ್ತೆ. ಅದು ಮುಂದುವರಿಸ್ತಾರೋ ಅಥವಾ ಸ್ಟಾಪ್ ಮಾಡ್ತಾರೋ